ಮೇನ್ ರೋಡು ಕ್ರಾಸ್ ಮಾಡಿದ್ಮೇಲೆ ನಮ್ಮ ಬೀರಣ ಗ್ರಾಮಕ್ಕೆ ಇರೋದು 2 ಕಿಲೋಮೀಟರ್ ರೋಡು. 2 ಕಿಲೋಮೀಟರ್ ರೋಡಲ್ಲಿ ಸಾವಿರಾರು ಗುಂಡಿಗಳು ಬಿದ್ದು ಇವತ್ತು ಈ ಊರಿಗೆ ಮಕ್ಕಳು ಶಾಲಾ ಮಕ್ಕಳು ಓಡೋಕೆ ಕಷ್ಟ ಆಗ್ತಾಯಿದೆ. ನಾವು MLA ಗಮನಕ್ಕೂ ತಂದಿದ್ದೀವಿ, ನಮ್ಮ ಸಂಘಟನೆಯಿಂದ MLA ಗಮನಕ್ಕೂ ತಂದಿದ್ದೀವಿ. ಈ ರಸ್ತೆ ಕಣ್ಣಾರ ನೋಡಿದ್ದಾರೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು MLA. ಅಂಗನವಾಡಿ ಉದ್ಘಾಟನೆ ಮಾಡೋಕ್ಕೆ ಶೋ ಪುಟಪ್ ಕೊಡೋಕ್ಕೆ ಗ್ರಾಮಗಳಿಗೆ ವಿಸಿಟ್ ಮಾಡ್ತಾರೆ, ಓಟ್ ಬೇಕಂದರೆ ವಿಸಿಟ್ ಮಾಡ್ತಾರೆ. ಪ್ರತಿಯೊಂದು ಹಳ್ಳಿಗಳು, ಈ ವಡಗೇರಿ ಭಾಗದ ಹಳ್ಳಿಗಳಲ್ಲಿ ಯಾವುದೇ ಒಂದು ರಸ್ತೆನೂ ಸರಿಯಾಗಿಲ್ಲ. ದಯವಿಟ್ಟು ಕೂಡಲೇ ಈ ಬೀರಣ ಗ್ರಾಮದ ರಸ್ತೆಯನ್ನು ಸುಧಾರಣೆ ಮಾಡಬೇಕು. ಇಬ್ಬರು ಮೂವರು ಕಾಲು ಕೈ ಮುರ್ಕೊಂಡು ಹುಡುಗರು ಇದೇ ರಸ್ತೆ ಮೇಲೆ ಹಿಂದುಳಿದ್ರೆ ಯಾದಗಿರಿ ಜಿಲ್ಲಾ ಕೇಂದ್ರ 4 ಕಿಲೋಮೀಟರ್ ಸರ್. 4 ಕಿಲೋಮೀಟರ್ ಅದಂದ್ರೆ ಬಸ್ಸಿನ ವ್ಯವಸ್ಥೆ ನಮ್ಮೂರಿಗಿಲ್ಲ. ಇಲ್ಲಾರ ಹುಟ್ಟಿದಾಗ ನೋಡಲ್ರಿ ನಾ ಬಸ್ ಬರೋದು ಬಂದಿಲ್ಲ ನೋಡಲ್ಲ. ಎಷ್ಟು ಟೋಟಲ್ ಊರಲ್ಲಿ ಎಷ್ಟು ಜನ ಹೋಗ್ತಾರೆ ಸ್ಕೂಲಿಗೆ? 40 ಮಂದಿ. ಇಡೀ ಯಾದಗಿರಿ ಜಿಲ್ಲೆಯಿಂದ ಕೇವಲ 4 ಕಿಲೋಮೀಟರ್ ರಸ್ತೆ ಇರೋದು. ಆ 4 ಕಿಲೋಮೀಟ್ರಲ್ಲಿ 2 ಕಿಲೋಮೀಟ್ರ್ ಮೇನ್ ರೋಡ್ ಇದೆ. ಮೇನ್ ರೋಡು ಕ್ರಾಸ್ ಮಾಡಿದ್ಮೇಲೆ ನಮ್ಮ ಬೀರಣ ಗ್ರಾಮಕ್ಕೆ ಇರೋದು 2 ಕಿಲೋಮೀಟರ್ ರೋಡು. 2 ಕಿಲೋಮೀಟರ್ ರೋಡಲ್ಲಿ ಸಾವಿರಾರು ಗುಂಡಿಗಳು ಬಿದ್ದು ಇವತ್ತು ಈ ಊರಿಗೆ ಮಕ್ಕಳು ಶಾಲಾ ಮಕ್ಕಳು ಓಡೋಕೆ ಕಷ್ಟ ಆಗ್ತಾಯಿದೆ. ಸಾರ್ವಜನಿಕರು, ರೈತರು ಜೊತೆನೂ ಹೊಲಗಳು ಗೊಬ್ಬರ ತರಬೇಕಂದ್ರೂ ತುಂಬ ಕಷ್ಟ ಆಗ್ತದೆ. ಆ ರೀತಿಯಾಗಿ ಇವತ್ತು ನಾವು MLA ಗಮನಕ್ಕೂ ತಂದಿದ್ದೀವಿ, ನಮ್ಮ ಸಂಘಟನೆಯಿಂದ MLA ಗಮನಕ್ಕೂ ತಂದಿದ್ದೀವಿ. ಊರು ಗ್ರಾಮಸ್ಥರು MLA ಗಮನಕ್ಕೆ ತಂದಿದ್ದೀವಿ, ಫೋನಲ್ಲೂ ಮಾತಾಡಿದ್ದೀವಿ, ಅಧಿಕಾರಿಗಳು ಕೂಡ ಮಾತಾಡಿದ್ದೀವಿ. ಆದರೂ ಕೂಡ ಇಲ್ಲಿವರೆಗೂ ಒಬ್ಬ ಅಧಿಕಾರಿ ಕೂಡ ಇಲ್ಲಿಗೆ ವಿಸಿಟ್ ಮಾಡ್ತಾ ಇಲ್ಲ. ಈ ರಸ್ತೆ ಕಣ್ಣಾರ ನೋಡಿದ್ದಾರೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು MLA. ಈ ಗ್ರಾಮದಲ್ಲಿ ಕೆಲವು ದಿನಗಳ ಹಿಂದೆ ಅಂಗನವಾಡಿ ಕೇಂದ್ರ ಉದ್ಘಾಟನೆ ಮಾಡೋ ಟೈಮಲ್ಲಿ ಇದೇ ಏನು ಅಂಗನವಾಡಿ ಉದ್ಘಾಟನೆ ಮಾಡೋಕ್ಕೆ ಶೋ ಪುಟಪ್ ಕೊಡೋಕ್ಕೆ ಗ್ರಾಮಗಳಿಗೆ ವಿಸಿಟ್ ಮಾಡ್ತಾರೆ, ಓಟ್ ಬೇಕಂದರೆ ವಿಸಿಟ್ ಮಾಡ್ತಾರೆ. ಆ ಅಂಗನವಾಡಿ ಕೇಂದ್ರ ಏನಾಯಿತು, ರೋಡ್ಗಳು ಏನಾದವು, ಊರಿನ ಪರಿಸ್ಥಿತಿ ಏನೆಂಬುದು ಒಂಚೂರು ನಾಚಿಕೆ ಇಲ್ಲ. ಇವತ್ತು ಜನರ ಹತ್ರ ಓಟ್ಗಳು ತೊಗೊಂಡು ತಾವು ಅಧಿಕಾರ ಪಡೆದುಕೊಂಡು ಇವತ್ತು ಶಾಲೆ ಮಕ್ಕಳು ಓಡಾಡೋಕ್ಕಾಗ್ತಾ ಇಲ್ಲ, ಇಲ್ಲಿಂದ ಹಾಸ್ಪಿಟ್ಲ್ಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ. ಈ ಅಧಿಕಾರಿಗಳು, ರಾಜಕಾರಣಿಗಳು ಶಾಮೀಲಾಗಿ ಇವತ್ತು ಪ್ರತಿಯೊಂದು ಹಳ್ಳಿಗಳು, ಈ ವಡಗೇರಿ ಭಾಗದ ಹಳ್ಳಿಗಳಲ್ಲಿ ಯಾವುದೇ ಒಂದು ರಸ್ತೆನೂ ಸರಿಯಾಗಿಲ್ಲ. ಈ ಎಲ್ಲ ಭಾಗದ ರಸ್ತೆಗಳು ಸರಿ ಮಾಡಬೇಕಂತೇಳಿ MLAಗಳ ಗಮನಕ್ಕೆ ತಂದರೂ ಕೂಡ ಸರಿಯಾದ ಸ್ಪಂದನೆ ಮಾಡ್ತಾ ಇಲ್ಲ. ಈ ರಾಜಕಾರಣಿಗಳು ತಮ್ಮ ಏನು ಬೇಳೆ ಬೇಯಿಸ್ಕೊಳ್ಳೋಕ್ಕಾದರೆ ಯಾವುದೇ ಹಳ್ಳಿಗೆ ಬೇಕಾದ್ರೂ ವಿಸಿಟ್ ಮಾಡ್ತಾರೆ, ಯಾರಿಗೆ ಬೇಕಾದರೂ ಕಾಲು ಬೀಳುವಂಥ ಕೆಲಸ ಮಾಡ್ತಾರೆ. ಬಟ್ ಗ್ರಾಮಕ್ಕೆ ಸೌಲಭ್ಯ ಬೇಕಂದಾಗ ಕಂಡರೂ ಕೂಡ ಕಾಣದಂತೆ ಕಣ್ಮುಚ್ಚನ್ನು ಕೊಡುವಂಥ ಕೆಲಸ ಯಾದಗಿರಿ ಮತಕ್ಷೇತ್ರದ MLA ಅವ್ರು ಮಾಡ್ತಾಯಿದ್ದಾರೆ. ದಯವಿಟ್ಟು MLA ಅವರು ಇಲ್ಲಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಮತಕ್ಷೇತ್ರದಲ್ಲಿ ನೀವು ಮತ್ತೆ ಓಟ್ ಕೇಳಬೇಕಂದ್ರೆ ತುಂಬ ಕಷ್ಟ ಆಗ್ತದೆ. ದಯವಿಟ್ಟು ಕೂಡಲೇ ಈ ಬೀರಣ ಗ್ರಾಮದ ರಸ್ತೆಯನ್ನು ಸುಧಾರಣೆ ಮಾಡಬೇಕು. ನಾವು ಈ ಒಂದು ಮಾಧ್ಯಮದ ಮುಖಾಂತರ ನಮ್ಗೆ ಮತ್ತೊಂದು ಸತಿ ಮನವಿ ಮಾಡ್ತಾ ಇದ್ದೀವಿ, ಎಚ್ಚರಿಕೆ ನೀಡ್ತಾ ಇದ್ದೀವಿ. ಹೆಸರು ಕಾಶಿನಾಥ್ ನಾಟಕರ್, ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ರಾಜ್ಯ ಕಾರ್ಯದರ್ಶಿ. ಸುಮಾರು ವರ್ಷಲಿಂದ ಪ್ರಾಬ್ಲಮ್ ಅದು ಸರ್. ಇದು ಗುಂಡಿಗಳು ರಸ್ತೆ ಮ್ಯಾಗ ಓಡಾಡ್ಬೇಕು ಸರ್. ನಮ್ಗೇನು ಪ್ರಾಬ್ಲಮ್ ಆಗ್ಲಿಕ್ಕಿಂತ ಸಣ್ಣ ಹುಡುಗರು 70-80 ಹುಡುಗರು ಸ್ಕೂಲ್ಗೆ ಹೋಗ್ತಾವ, ಸ್ಕೂಲ್ ಪ್ರಾಬ್ಲಮ್ ಅದ. ಈ ಆಟೋಗಳು ಎಲ್ಲ ಪಾಲ್ಟಿ ಆಗ್ಲಕತ್ತವ. 2-3 ಇಬ್ಬರು ಮೂವರು ಕಾಲು ಕೈ ಮುರ್ಕೊಂಡು ಹುಡುಗರು ಇದೇ ರಸ್ತೆ ಮ್ಯಾಗ ಎಲ್ಲ ಕಂಡಪಟ್ಟು ಪ್ರಾಬ್ಲಮ್ ಆಗ್ಯದ. 2 ಸಲ ಲೆಟ್ರ್ ಕೊಟ್ಟೀನಿ ಸರ್ ನಾನು ರಸ್ತೆ ಬಗ್ಗೆದಾಗ. ಜೂನ್ ತಿಂಗಳದಾಗ ಫಸ್ಟ್ ಟೈಮ್ ಕೊಟ್ಟೀನಿ, ಆಮ್ಯಾಗ ಸೆಕೆಂಡ್ ಟೈಮ್ ಕೊಟ್ಟೀನಿ. ಏನಿಲ್ಲ ಆಯ್ತು ರೀ ಮಾಡಮ್ಮ ಅಂತಾರೆ. ಲೆಟ್ರ್ 2 ಸಲ ನಾನು ಟೈಪ್ ಮಾಡಿ ಕೊಡ್ತೀನಿ. ಭಾಳ ಮಂದಿ ಗಮನಕ್ಕೂ ತಂದೀನಿ, ಅವ್ರು PAಗೂ ತಂದೀನಿ, ಸರ್ ಮಾತಾಡೀನಿ. ಸರ್ ಯಾರು ಭೇಟಿ ಮಾಡಿ ಸರ್, ಪಂಚಾಯತಿಲ್ಲ ಬಗಲಾಗ ಸರ್ 4 ಕಿಲೋಮೀಟರ್ ಪಂಚಾಯತಿ ಅದ, ಅವ್ರನ್ನ ಬರ್ತಾರೆ, ಅಧಿಕಾರಿಗಳು ಹೋಗ್ತಾರೆ ಸರ್, ಬರ್ತಾರೆ. ಮತ್ತು ಇನ್ನೊಂದು ಜನ ಬಸ್ ಬರ್ತದೆ, ಬಸ್ಸಿಗೆ ನಾವು ಊರ ಜನ ಸಾರ್ವಜನಿಕರು ತೊಂದರೆ ಮಾಡಿ ಅದನ್ನು ಬಂದ್ ಮಾಡಿಬಿಟ್ರ. ನಾವು ಬಡವ್ರೀಗ ಇನ್ನೊಂದು ಏನಪ್ಪ ಅಂದ್ರೆ ಈಗ ಬಂಡಿ ಹೊಡ್ಕೊಂಡು ಹೋಗ್ಬೇಕು, ಟ್ಯಾಕ್ಟರ್ ಬೀಳ್ತಾವ, ಬಂಡಿನ ಬೀಳ್ತಾವ, ಸಮಸ್ಯೆ ಅದ. ಮತ್ತು ಇನ್ನೊಂದು ಜನ ಅಂದ್ರೆ ಕಾಶಿಗೆ ಆಟ ಕೊಟ್ಟು ತಿಂಗಳಿಗೆ 2,000 ರೂಪಾಯಿ ಕೊಟ್ಟು ಹುಡುಗರ ಆಟ ಕಚ್ಚಬೇಕು, ಶಾಲೆ ಮಕ್ಕಳನ್ನ. ನಮ್ಮ ಮೈಸೂರು ಆರ್ಥಿಕವಾಗಿ ನಾವು ಹಿಂದುಳಿದ್ರೆ ಯಾದಗಿರಿ ಜಿಲ್ಲಾ ಕೇಂದ್ರ 4 ಕಿಲೋಮೀಟರ್ ಸರ್. 4 ಕಿಲೋಮೀಟರ್ ಅದಂದ್ರೆ ಬಸ್ಸಿನ ವ್ಯವಸ್ಥೆ ನಮ್ಮೂರಿಗಿಲ್ಲ. ಈಗ ನೋಡಿ ಸರ್, ಈಗ ಸೈಕಲ್ ಮಾಡಿ ತಗೊಂಡು ಹೋಗ್ಬೇಕಾರೆ ಹುಡುಗರು ಈಗ ವೈಟ್ ಆ್ಯಂಡ್ ವೈಟ್ ಒಂದು ಶನಿವಾರ ಒಂದು ಬುಧವಾರ ವೈಟ್ ಆ್ಯಂಡ್ ವೈಟ್ ಡ್ರೆಸ್ ತಗೊಂಡಿರ್ತಾರೆ ಸರ್. ಈಗ ನಾವು ಸೈಕಲ್ ಮಾಡಿ ತಗೊಂಡು ಕೂಡಿಸಿ ಹೊಂಟಿರ್ಬೋದು, ಆಟೋದ ಹೊಂಟಿರ್ಬೋದು. ಒಂದು ಮಗು ಬಿತ್ತಂತ ಬ್ಯಾಗಿನ ವೇಸ್ಟ್ ಮತ್ತು ಬಟ್ಟೆಗಳನ್ನ ವೇಸ್ಟ್ ಅದ ಸರ್. ಈ ಸಮಸ್ಯೆ ಅದ ಸರ್ ನಮ್ಮವ್ರದ್ದು. ಏನು ಹೇಳ್ಬೇಕು ಸರ್, ಆದಂಥ ಶಾಸಕರಾದಂಥ ತುಮನೂರು ಚಂದ್ರರೆಡ್ಡಿ ಅವರು ಆದ್ಮೇಲೆ ಓಟ್ ಹಾಕೋ ಮುಂದೆ ಸರಿ ಬಂದಿದ್ದರು. ಆಮೇಲೆ ಈ ಕಡೆ ಬೀರಣ ಹೆಂಗದಂತ ನೋಡಿಲ್ಲ ಅವರು. ಏನು ಈ ಥರ ಮಕ್ಕಳು ನಾಳೆ ಏನಪ್ಪ ಮಕ್ಕಳು ಯಾರನ್ನ ಗಾಡಿಯಾಗಿ ಬಿದ್ದರು ಮಾಡಿದ್ರೆ ಜವಾಬ್ದಾರಿ ಯಾರು ಸರ್ ಅದಕ್ಕೆ? ಈ ಸುಮಾರು ವರ್ಷಗಳಿಂದ ಬರೀ ಗುಂಡಿ ಅವು ಗುಂಡಿ ಕೇಳೋರಿಲ್ಲ, ಹೇಳೋರಿಲ್ಲ. ಒಬ್ಬರಾದ್ರೆ ಬಸ್ ಇಲ್ಲ ಸರ್, ಬಸ್ ಇಲ್ಲ, ಏನಿಲ್ಲ ರೀ. ಶಾಲೆ ಹುಡುಗ್ರು ಏನಪ್ಪ ದಿನ ಮಕ್ಳು ಏನಪ್ಪ ಅಂದ್ರೆ ನಡ್ಕೊಂತ ಹೋಗ್ತಾರೆ. ಇದ್ದದ್ದು 2 ಕಿಲೋಮೀಟ್ರ್ ಸರ್, ಬಸ್ ಇಲ್ಲ, ಏನಿಲ್ಲ. ದಿನ ಭಾಳ ಹೈರಾಣ ಅದ ಸರ್. ಇದು ನೋಡ್ರಿ ಈ ಥರ ಆದ್ರೆ ಇನ್ನೇನು ಅದ ರೀ, ಹೋಗಕ್ಕೆ ಭಾಳ ತೊಂದರೆ ಆಗಿಬಿಟ್ಟದ್ರಿ. ಮಳೆಗಾಲ ನೋಡ್ರಿ, ಅಲ್ಲಿಂದ ಇಲ್ಲಿ ರೋಡ್ ಚೆಕ್ ಮಾಡ್ರಲ್ಲ ನೀವೇ. ಶಾಸಕರಾದಂತ ಸ್ವಲ್ಪ ಏನೋ ಒಂದು ಸರ್ತಿ ಏನಾದ್ರು ಗಮನ ಹರಿಸಿಲ್ರಿ ಕಡೆ ಊರ ಕಡೆಗೆ. ಬಸ್ ಇಲ್ಲ ರೀ, ರೋಡ್ ಎಲ್ಲ ಕೆಟ್ಟದ್ರಿ. ಇದು
ರೋಡ್ ಮಾಡೋಣ ಬಸ್ ಮಾಡ್ತಾರೆ ಅಂತೀರಿ ಸರ್. ನಮ್ಮ ಮನೆ ಬಡವ್ರಿ ಕೆಲಸ ಕೂಲಿ ಮಾಡ್ತಾರೆ ರೀ. ರೊಕ್ಕ ಕೊಡೋಲ್ಲ ದಿನ 20 ಬೇಕು ರೀ. ದಿನ ಹೋಗಿ 20 ಬರ್ಬೇಕು ಹಾಂ ರೀ 40 ರೂಪಾಯಿ ಬೇಕು ರೀ. ಹೋಗಷ್ಟೇ ಕ್ಲಾಸ್ ಸ್ಟಾರ್ಟ್ ಆಗ್ತಾವೆ ರೀ. ಕ್ಲಾಸ್ ಸ್ಟಾರ್ಟ್ ಹಾಂ ಸ್ಟಾರ್ಟ್ ಆಗ್ತಾವೆ ರೀ. ಬರೋಕಾಲ ಬರ್ಬೇಕಂದ್ರೆ ರಾತ್ರಿ ಓಳಾತ್ರಿ ಟೈಮ್ ಆಗ್ತದೆ ರೀ. ಹೋಮ್ವರ್ಕ್ ಕೊಟ್ರೆ ಹೋಮ್ವರ್ಕ್ ಬರೋಕಾಗಲ್ರಿ. ಅದಕ್ಕೆ ಒಂದು ಏನು ವ್ಯವಸ್ಥೆ ಮಾಡಿರಿ ಸರ್. ನಿಮ್ಮ ಊರಿಗೆ ಬಸ್ಸೇ ಇಲ್ಲ? ಇಲ್ಲ ರೀ ಹುಟ್ಟಿದಳಿಸಿ ನೋಡಿಲ್ರಿ ನಾವು ಬಸ್ ಬರೋದು ಬಂದಿಲ್ಲ ನೋಡಿಲ್ಲ. ದಿನ ಹೆಂಗೆ ಹೋಗ್ತೀರಿ ಸ್ಕೂಲಿಗೆ? ನಡ್ಕೊಂತ ಹೋಗ್ಬೇಕ್ರಿ ಇಲ್ಕ ಗಾಡಿಗೆ ಹೋಗ್ಬೇಕ್ರಿ ಇಲ್ಕ ಆಟೋಕ್ಕೆ ಹೋಗ್ಬೇಕ್ರಿ. ಆಟೋಕ್ಕೆ ಎಷ್ಟು ಕೊಟ್ಟು ಹೋಗ್ತೀರಿ? 20 ಹೋಗಿ ಬರ 20 ಹೋಗಾಗ ಬರಾಗ 20. ದೊಡ್ಡ ಅಧಿಕಾರಿಗೆ ಬಾ ಅಂತ ಹೇಳ್ಬೇಕ್ರಿ, ಬಂದು ನೋಡಿ ಹೋಗ್ಬೇಕ್ರಿ. ಮತ್ತು ರೋಡಿನ ತ್ರಾಸ. ಎಷ್ಟು ಟೋಟಲ್ ಊರಲ್ಲಿ ಎಷ್ಟು ಜನ ಹೋಗ್ತಾರೆ ಸ್ಕೂಲಿಗೆ? ಭಾಳ ಜನ ಹೋಗ್ತಾರೆ? 40 ಮಂದಿ ದಿನನಿತ್ಯ ನಡ್ಕೊಂತ ಹೋಗ್ತೀರಿ? ಹಾಂ ರೀ. ಸೊ ಹಂಗೆ ಬಸ್ ಇಲ್ಲ ರೀ ನಮ್ಮೂರಿ. ಬಸ್ ಬರಕ್ಕೆ ತಗ್ಗ ರೋಡ್ ಇಲ್ಲ ರೀ. ಬಸ್ನಾಗ ರೀ ರೋಡ್ ಮಾಡಿಸಿರಿ ಬರ್ತಾನನ್ ರೀ. ಆಟೋಕ್ಕೆ ಹೋಗ್ಬೇಕಾದ್ರೆ 20 ರೂಪಾಯಿ ಖರ್ಚು ರೀ. ಹೋಗಿ ಮನ್ಯಾಗ ಕೊಡಲ್ರಿ ರೊಕ್ಕ.